ಎಸ್ ಸರ್. ಉಪ್ಪಿ ಸರ್ ಇಲ್ಲಿವರೆಗೂ ಸೋ ಫಾರ್ ಏನೇ ಮಾಡಿದ್ರು ಕೂಡ ಟ್ರೆಂಡ್ ಸೆಟ್ಟಿಂಗ್ ಆಗಿದ್ದಾವೆ. ಸೊ ಹೊಸತನವನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಡಸ್ಟ್ರಿಗೆ. ಆ ನಿಟ್ಟಿನಲ್ಲಿ ನಾವು ಟೀಸರ್ ನೋಡಿದ್ವಿ, ಟ್ರೈಲರ್ ನೋಡಿದ್ವಿ, ಕರ್ಟೈನ್ ರೇಸರ್ ನೋಡಿದ್ವಿ, ಅಥವಾ ಶೋರೀಲ್ ನೋಡಿದ್ವಿ. ಇದ್ಯಾವ ಸರ್ ವಾರ್ನರ್? ಅದೇ ಏನಂದರೆ ಇದು ಏನಂದರೆ ಟೀಸರ್ ಥರ ಕಟ್ ಮಾಡೋಕ್ಕೆ ಆ ಥರದ್ದು ಇರಲಿಲ್ಲ ಅಲ್ಲಿ ಆ್ಯಕ್ಚುಲಿ. ಏನು ಹೇಳಿ, ಇದೊಂದು ಹಿಂಗೆ ಬಿಟ್ಟರೆ ಹೆಂಗಿರುತ್ತೆ ಅಂತ ಅಂದ್ಕೊಂಡಾಗ ಅದೊಂದು ಬೇರೆ ಥರನೇ ಮಾಡಬೇಕಾಯ್ತು. ಸೊ ಅದಕ್ಕೆ ಏನು ಟೀಸರ್ ಟ್ರೈಲರ್ ಥರ ಇಲ್ಲ ಇದು ಅನ್ನೋದಕ್ಕೋಸ್ಕರ ಅದ್ರ ಬದಲು ವಾರ್ನರ್ ಅಂತ ಇಡೋಣ ಅಂತ ಹಂಗೆ ಮಾಡಿದ್ದಷ್ಟೇ. ಅದು ಪರ್ಟಿಕ್ಯುಲರ್ ಆಗಿ ವಾರ್ನರ್ ಅನ್ನೋ ಪದಕ್ಕೆ ಏನಾದರೂ ಮೀನಿಂಗ್ ಇದೆಯಾ ಸರ್? ಅಲ್ಲ, ವಾರ್ನಿಂಗ್ ಅನ್ನೋದೇ ಇದೆಯಲ್ಲ ಅಲ್ಲಿ. ಸೊ ಅವನೇ ವಾರ್ನರ್ ಆಗಿರ್ಬೋದು ಅಥವಾ ವಾರ್ನಿಂಗ್ ಇರ್ಬೋದು, ಆ ವಿಷಯಗಳಲ್ಲಿ ವಾರ್ನಿಂಗ್ ಇರ್ಬೋದು, ಏನು ಬೇಕು ಅದೇ. ಮತ್ತೆ ಒಟ್ಟಲ್ಲಿ ಇದೊಂದು ನೀವು ಕ್ವಶನ್ ಕೇಳಿದ್ರಿ, ಇದೊಂದು ಕ್ವಶನ್ ಕೇಳಿದ್ರಿ ಅಷ್ಟೇ, ಆನ್ಸರ್ ಹೇಳ್ಬಿಡಿ. ಇಲ್ಲ ಇಲ್ಲ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸಿ, ದಿಸ್ ಈಸ್ ವಾಟ್ ಆ್ಯಕ್ಚುಲಿ ಇದೇ ನಿಜವಾದ ಇಂಟರ್ವ್ಯೂ ಅನ್ನೋದು. ನೀವು ಕೇಳೋದಲ್ಲ, ನೀವು ಏನು ಅಂದ್ಕೊಂಡಿದ್ದೀರ ಅಂತ ಇಡೋದು ನನ್ನ ಮುಂದೆ ಇದೆಯಲ್ಲ, ಇಟ್ ಈಸ್ ಲೈಕ್ ನೀವು ಪಕ್ಕ ಪ್ರೇಕ್ಷಕರ ಥರ ಕೇಳ್ತಾ ಇದ್ದೀರಾ, ನಾಟ್ ಏನೋ ಮೀಡಿಯಾ ಪರ್ಸನ್ ಥರ ಕೇಳ್ತಿಲ್ಲ ನೀವು. ಒಬ್ಬ ಕಾಮನ್ ಆಡಿಯನ್ಸು ನಾನು ಸಿನಿಮಾ ನೋಡಿದ್ದೀನಿ, ನನಗೆ ಇದುವರೆಗೆ ಏನು ಬಿಟ್ಟಿದ್ರೆ ನನಗೆ ಹಿಂಗೆ ಅನ್ನಿಸ್ತಿದೆ ಕರೆಕ್ಟಾ ಅಂತ ಕೇಳ್ತಿದ್ದೀರಾ. ದಟ್ ಈಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ರಿಯಲಿ ಐ ಲೈಕ್ ಇಟ್. ಐ ಲೈಕ್ ಇಟ್ ಕಾಂತ. ಯು ಆರ್ ನಾಟ್ ಚೆಡ್ಡಿ ಗುರುಗಳೇ. ಓಕೆ, ಲಹರಿ ಮ್ಯೂಸಿಕ್ ಸಂಸ್ಥೆಗೆ ಅದರದೇ ಆದಂಥ ಒಂದು ದೊಡ್ಡ ಲೆಗಸಿ ಇದೆ. ಇನ್ನು ಕೆ ಪಿ ಶ್ರೀಕಾಂತ್ ಅವರು ಅಣ್ಣಾವರ ಕಾಲದಿಂದ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ದೊಡ್ಡ ಮನೆಯಲ್ಲಿ ಪಳಗದಂಥವ್ರು. ಇವತ್ತಿಗೂ ಶಿವಣ್ಣ ಅವ್ರ ಜೊತೆ ಇದ್ದಾರೆ, ಅವ್ರ ಜೊತೆ ಸಿನಿಮಾಗಳು ಮಾಡಿದ್ದಾರೆ, ಸಕ್ಸಸ್ಫುಲ್ ಸಿನಿಮಾಗಳು. ಸೊ ಈ ಕಾಂಬಿನೇಷನಲ್ಲಿ ನೀವು ಈಗ ಇದೇ ಥರ ನೋಡಿ, ಇದೇ ಥರ ನೀವು ಇವಾಗ ಹೇಳಿದ್ರಲ್ಲ, ನಾನೆಲ್ಲ ಸ್ಕೂಲಲ್ಲಿದ್ದೆ ನೀವು ಸಿನಿಮಾ ಮಾಡಿದಾಗ ಅಂತ. ಆ್ಯಕ್ಚುಲಿ ನಾನು ಸ್ಕೂಲಲ್ಲಿದ್ದೆ ಅವ್ರು ಲಹರಿ ಸಂಸ್ಥೆನ ಓಪನ್ ಮಾಡಿದಾಗ. ಏನೋ ಒಂದು ಹೊಸ ಟ್ರೆಂಡ್ ಸೃಷ್ಟಿ ಮಾಡಿದವರು ಮನೋಹರ್ ಅವರು. ಅಂದರೆ ಆಡಿಯೋನು ಬಿಸ್ನೆಸ್ ಮಾಡ್ಬೋದು, ಆಡಿಯೋಗೆ ಒಂದು ಬೇರೆ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು ಅಂತ ಮಾಡಿದಂಥವ್ರು. ಸೊ ಎಗೈನ್ ನಾನು ಏನೇಳಿ ಸ್ಕೂಲ್ ಕಿಡ್ ಥರ ಹೋಗಿ ಅವ್ರ ಜೊತೆ ನಂದು ಏನೇನೋ ಇದು ಅವರ ದೂರದಿಂದ ನೋಡಿಕೊಂಡು ಏನು ಹೇಳಿ, ಅವ್ರಿಗೆ ಏನೇ ಇರ್ಬೋದು, ಸರಿ ಮಾಡ್ತೀನೋ ತಪ್ಪು ಮಾಡ್ತೀನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಪೋರ್ಟ್ ಮಾಡಿಕೊಂಡೇ ಬಂದರು ಇಲ್ಲಿವರೆಗೂ. ಈ ಸಿನಿಮಾ ಈ ಥರ ಬಂದಿರೋ ಕಾರಣನೇ ಶ್ರೀಕಾಂತ್ ಅವರು, ಮನೋಹರ್ ಅವರು. ಎಸ್ ಸರ್, ಈ ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ ಅಂತ ನಮ್ಗೆ ಅನಿಸುತ್ತೆ. ಈಗ ಇಲ್ಲಿ ಸೋಫಾರ್ ಬಂದಿರತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ. ಸೊ ಆ ನಿಟ್ಟಿನಲ್ಲಿ ಅಜನೀಶ್ ಲೋಕನಾಥ್ನವರ ಎಫರ್ಟ್ ಎಷ್ಟಿದೆ ಅಂತಕ್ಕಂಥದ್ದು. ನೀವು ಅವರೊಟ್ಟಿಗೆ ಫಾರಿನ್ಗೆಲ್ಲ ಹೋಗಿ ಒಂದಷ್ಟು ಮ್ಯೂಸಿಕ್ ಮಿಕ್ಸಿಂಗ್ ಎಲ್ಲ ಮಾಡ್ಕೊಂಬಂದಿದ್ರಿ ಹಂಗೇರಿಗೆ, ಇಫ್ ಐ ಆಮ್ ನಾಟ್ ರಾಂಗ್. ಇಲ್ಲ, ಅದು ಅವ್ರದ್ದೇ ಐಡಿಯಾ ಅದು ಆ್ಯಕ್ಚುಲಿ. ಏನಂದರೆ ಈ ಸಿನಿಮಾ ಸ್ವಲ್ಪ ಗ್ಲೋಬಲ್ ಇಶ್ಯೂಸು ಆ ಥರದ್ದೆಲ್ಲ ಒಂಚೂರು ಇರೋದ್ರಿಂದ ವಿಜುವಲಿ, ಸೊ ಇದಕ್ಕೆ ಆ ಸ್ಟೈಲ್ ಆಫ್ ಮ್ಯೂಸಿಕ್ ಮಾಡೋಣ, ಅದಕ್ಕೆ ಹಂಗೇರಿಲಿ ನಮ್ಗೆ ಆ ಥರ ಎಲ್ಲ ಸಿಗ್ತಾರೆ ಅಂದ್ಬಿಟ್ಟು ಅವರೇ ಅದನ್ನು ಪ್ಲ್ಯಾನ್ ಮಾಡಿ ಆ ಥರ ಮ್ಯೂಸಿಕ್ ಮಾಡಿ ತೋರಿಸಿ ಏನು ಹೇಳಿ ಹೆಂಗಿರುತ್ತಿದ್ದು ಅಂತ ಏನು ಹೇಳೋದು ಅವ್ರು ಆ್ಯಕ್ಚುಲಿ. ಯಾಕಂದರೆ ಅಷ್ಟು ಬ್ಯುಸಿ ಇದ್ದರು, ಅಷ್ಟು ಫ್ರೀಯಾಗಿ, ಅಷ್ಟು ಒಂಥರ ಹೆಂಗಿರ್ತಾರೆ ಅಂದರೆ ಅವರು ಮಗು ಥರ ಇರ್ತಾರೆ ಆ್ಯಕ್ಚುಲಿ. ಏನೂ ಗೊತ್ತಿಲ್ದಿರೋ ಥರ ಎಲ್ಲವೂ ಗೊತ್ತಿರುತ್ತೆ ಅವ್ರಿಗೆ. ಯಾಕಂದರೆ ಮ್ಯೂಸಿಕಲ್ಲಿ ಏನು ಹೇಳಿ, ನಾನು ಏನೇ ಇರ್ಬೋದು, ಡೈರೆಕ್ಟರ್ ಆಗಿರೋದು ಮ್ಯೂಸಿಕಲ್ಲಿ ಅವರೇ ಮ್ಯೂಸಿಕ್ ಡೈರೆಕ್ಟರ್, ಅವರು ಮ್ಯೂಸಿಕ್ಗೆ ಡೈರೆಕ್ಟ್ರು, ನಾನು ಸಿನಿಮಾಗೆ ಡೈರೆಕ್ಟರ್ ಇರ್ಬೋದು. ಬಟ್ ಆದರೂ ಕೂಡ ಒಬ್ಬ ಡೈರೆಕ್ಟ್ರಿಗೆ ಏನು ಬೇಕು ಅಂತ ಅದರೊಳಗೆ ಇದು ಮಾಡಿ, ನಂದು ಎಲ್ಲ ಒಂದು ಡಿಸ್ಕಷನ್ನೇ ಆ್ಯಕ್ಚುಲಿ. ಏನು ನಾನು ಹಿಂಗೆ ಕೊಡಿ ಅನ್ನೋದಾಗಲಿ ಹಂಗೆ ಅಲ್ಲವೇ ಅಲ್ಲ, ಹಿಂಗಿರುತ್ತೆ. ನಾನು ಯಾವಾಗಲೂ ವರ್ಕ್ ಮಾಡೋದೇ ಹಂಗೆ ಎಲ್ಲರ ಹತ್ರ. ಇಟ್ ಈಸ್ ಆಲ್ವೇಸ್ ಡಿಸ್ಕಷನ್ ಆ್ಯಕ್ಚುಲಿ. ನಂದು ಇದ್ದಿದ್ದ ಐಡಿಯಾ ಇದನ್ನು ಹಿಂಗೆ ಮಾಡಬೇಕು ಅಂತ ನಾನು ಯಾವತ್ತೂ ಹೇಳಲ್ಲ. ಬಿಕಾಸ್ ಐ ವಾಂಟ್ ದೇರ್ ಇನ್ಪುಟ್ಸ್, ಅವರ ಒಂದು ಟ್ಯಾಲೆಂಟು, ಅವ್ರದ್ದೊಂದು ಇನ್ಪುಟ್ಸು ಎಲ್ಲವೂ ಬೇಕಾದ ಸಿನಿಮಾಗೆ. ಸೊ ಆ ವಿಷಯದಲ್ಲಿ ನನ್ನ ಜೊತೆಲಿರೋ ಎಲ್ಲ ಟೆಕ್ನಿಷಿಯನ್ಸು, ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡಿದು, ಕ್ಯಾಮ್ರಾಮನ್ಗಳಿಂದ ಹಿಡಿದು, ಎಡಿಟರ್ಗಳಿಂದ ಹಿಡಿದು, ನನ್ನ ಜೊತೆ ವರ್ಕ್ ಮಾಡಿದ್ರಿಂದ ಹಿಡಿದು, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಕೂಡ ಬಂದು ಹೇಳ್ತಾರೆ, ಸರ್ ಇದು ಓಕೆನಾ ಅಂತ. ಎಲ್ಲ ಒಂದು ಕಡೆ ಟಪ್ ಅಂತ ಅನ್ಸುತ್ತೆ, ಹೌದಾ ಥಿಂಕ್ ಮಾಡೋ, ಇಲ್ಲ ಕರೆಕ್ಟ್, ನಾನು ಹೋಗ್ತಿರೋದು ಕರೆಕ್ಟ್. ಇಲ್ಲಾಂದರೆ ಇನ್ನೊಂದು ಆ ಥಿಂಕಿಂಗ್ಗೆ ಹೊರೆ ಹಚ್ಚೋದು ಇದೆಯಲ್ಲ ಜೊತೆಲಿರೋರು, ಆ ಟೀಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೂಪರ್. ಇನ್ನು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ನೀವು ಬರೀ ಮೇಕಪ್ ಹಚ್ಕೊಂಡು ಹೋಗಿ ಕ್ಯಾಮ್ರಾ ಮುಂದೆ ನಿಲ್ತಿರ್ಲಿಲ್ಲ, ನೀವೇ ಡೈರೆಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಐಡಿಯಾಗಳು ಅಲ್ಲೇ ಸ್ಪಾಟ್ ಅಲ್ಲೂ ಹುಟ್ತಾ ಇರ್ತವೆ. ಇಲ್ಲ ಅದಕ್ಕೆ ಹೇಳ್ಬೇಕಂದ್ರೆ ಇವ್ರೊಂದಂದ್ರೆ ಶಿವಕುಮಾರ್, ಅವ್ರ ಜೊತೆಲಿದ್ದಂತ ಕಿರಣ್, ಆ ಸುನೀಲ್ ಅಂತ ಹುಡುಗರಿದ್ರು. ನೀವು ನಂಬಲ್ಲ, ಅವ್ರು ಹೆಂಗೆ ಅಂದ್ರೆ ಒಂದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇದ್ದಂಗೆ. ಇದು ಬೇಕು ಅಂದ್ರೆ ವಿತಿನ್ ಸೆಕೆಂಡು ಯಾವ ಥರ ಅದನ್ನ ಬೇರೆ ಥರನೇ ಮಾಡಿ ಅಲ್ಲೇ ಸ್ಪಾಟಲ್ಲಿ ಇರೋದ್ರಲ್ಲೇ ತಂದು ಇಟ್ಬಿಡೋರು, ಹಂಗೆ ಮಾಡ್ಬಿಡೋರು. ಒಂದು ನಿಮಿಷ ಇರಿ ಬಾಸ್, ಈ ಬಾಸ್ ಅಂತ ಅವ್ರು ನೀವು ನೋಡ್ಬೇಕು ಅವ್ರಿಬ್ಬರನ್ನ. ಅಮೇಝಿಂಗ್ ಆ್ಯಕ್ಚುಲಿ. ಇದೆಲ್ಲ ಅದೃಷ್ಟ ಅಷ್ಟೇ ನಮ್ಗೆ ಅಂತ ಒಂದು ಟೀಮ್ ಸಿಕ್ಕಿದ್ದು ಈ ಪಿಕ್ಚರ್ಗೆ. ನಿಮ್ಮ ಬ್ರೈನ್ಗೆ ಪೂರಕವಾಗಿ ವೇಣು ಅವರು ಕ್ಯಾಮ್ರಾ ವರ್ಕು ಸಾಥ್ ಕೊಡ್ತಾ ಅಂತ? ಇಲ್ಲ, ಖಂಡಿತ. ವೇಣು ಏನು ಇವತ್ತಲ್ಲ, ನಾವು ಅವ್ರಿಗೆ ಹೇಳಬೇಕು ಅಂದರೆ ಈಸ್ ಎ ಲೆಜೆಂಡ್ ಆ್ಯಕ್ಚುಲಿ. ಆ ಟೈಮಿಂದ ಏನೇನೋ ಮಾಡ್ಕೊಬೋದು, ಬರೀ ಸ್ಟಿಲ್ಲಲ್ಲೇ ಆಟ ಆಡಿದಂಥ ವ್ಯಕ್ತಿ ಅವರು.
ಅದಾದಮೇಲೆ ಸ್ಟಿಲ್ ಬಿಟ್ಟು ಕ್ಯಾಮ್ರಾ ಕೊಟ್ಟರೆ ಸ್ಟಿಲ್ ಇಷ್ಟು ಕ್ಯಾಮ್ರಾ ಇದು ಹಿಂಗಿರುತ್ತೆ ಹಂಗೆ ಹಿಡ್ಕೊಂಡು ವಾಕಿಂಗಲ್ಲಿ ಶಾಟ್ ತೆಗೆದಂಥ ವ್ಯಕ್ತಿ ಅವರು. ಸೊ ಅವ್ರದ್ದು ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಇದೆ. ಅವ್ರಿಗಿಂತ ಮುಂಚೆ ನಮಗೆ ಏನೋ ನಮ್ಮ ಪ್ರಜ್ವಲ್ ಅಂತ ಒಬ್ಬರು, ಅವರು ನಮ್ಮ ಏಜೆ ಅವರೆಲ್ಲ ಬಂದಿದ್ರು. ಆ್ಯಕ್ಚುಲಿ ಒಂದು ಹೆಂಗೆ ಅಂದರೆ ಇದೊಂಥರ ಟೀಮ್ ವರ್ಕ್. ನಮ್ಗೆ ಆ ಥರ ಇಲ್ಲವೇ ಇಲ್ಲ ನಿಜವಾಗ್ಲೂ. ನಮ್ಮ ಪಿಕ್ಚರಲ್ಲಿ ನಾನು ಅದನ್ನು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನಾನಿದು ಮಾಡಿದೆ ಅಲ್ಲವೇ ಅಲ್ಲ, ನಾವಪ್ಪ ಫಸ್ಟ್ ನಾವು ಅನ್ನೋಣ, ಎಲ್ಲರೂ ಬೇಕು ಆ್ಯಕ್ಚುಲಿ ಇಲ್ಲಿ. ಇವನ್ ಒಂದು ಲೈಟಿಂಗ್ ಮಾಡ್ಬೇಕಾದ್ರೆ ಒಂದಷ್ಟು ಡಿಸ್ಕಷನ್ನು, ಅವ್ರನ್ನ ಕರೆದು ಇವ್ನ ಕರೆದು. ಇವನ್ ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಅಷ್ಟೇ, ನಾನು ಶಶಾಂಕ್ ಅವ್ರ ಜೊತೆ, ಡೈರೆಕ್ಟ್ರು ನರೇಶ್ ಅವ್ರ ಜೊತೆ, ಆಮೇಲೆ ಮಂಜು ಮಾಂಡವ್ಯ ಅಂತೇಳಿ ಅವ್ರಿಗೆ ನಾನು ಸ್ಕ್ರಿಪ್ಟ್ ಮಾಡಿ ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ನನ್ನ ಫ್ಯಾಮಿಲಿ ಜೊತೆ, ನನ್ನ ಫ್ರೆಂಡ್ಸ್ ಸರ್ಕಲ್ ಜೊತೆ, ನಮ್ಮ ಜೋಶಿ ಅಂತಿದ್ದಾರೆ, ಅರುಣ ಅಂತಿದ್ದಾರೆ, ಅವರೆಲ್ಲ ನನ್ನ ಫ್ರೆಂಡ್ಸ್ ಅಷ್ಟೇ, ರಾಜಾರಾಮ್ ಅಂತ ಎಲ್ಲ ಇದ್ದಾರೆ. ಅವರೆಲ್ಲರ ಜೊತೆ ಕೂತ್ಕೊಂಡು, ವಿನಯ್ ಅಂತಿದ್ದಾರೆ, ಎಲ್ಲ ಡಿಸ್ಕಷನ್ ಮಾಡಿ ಅವ್ರದ್ದೇನೋ ಇನ್ಪುಟ್ಸ್ ಬರ್ದೆ. ಆರ್ ನಾಟ್ ಅಟ್ ಆಲ್ ಕನೆಕ್ಟೆಡ್ ಟು ಸಿನಿಮಾ. ಅವ್ರಿಗೂ ಸಿನಿಮಾಗೂ ಸಂಬಂಧನೇ ಇಲ್ಲ. ಸೊ ನನಗೇನಂದರೆ ಆ ಥರದವ್ರದ್ದು ಒಂದು ಇನ್ಪುಟ್ ಇರಬೇಕು ಅಂತ. ಅಂದರೆ ನೋಡಿ ನಾನು ಎಷ್ಟು ಬೇರೆ ಕಡೆ ತೊಗೊತೀನಿ. ಎಲ್ಲ ನೀವು ಹೇಳ್ದಂಗೆ ಟೀಮ್ ವರ್ಕ್, ನಂದು ಒಬ್ಬಂದೇ ಏನಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇಲ್ಲ, ಖಂಡಿತ ತಗೊಳ್ಳೋದಷ್ಟೇ ನನ್ನ ಕೆಲಸ, ತಗೊಂಡಲ್ಲಿ ಪ್ರೆಸೆಂಟ್ ಮಾಡೋದಷ್ಟೇ ಕೆಲಸ. ಸರ್, ಲಹರಿ ಮ್ಯೂಸಿಕ್ ಸಂಸ್ಥೆ ಪ್ರೊಡಕ್ಷನ್ ಅಂದಾಗ ಅವರು ಲಕ್ಷಾಂತರ ಹಾಡುಗಳನ್ನು ಸುಮಾರು ದಶಕಗಳಿಂದ ಆಡಿಯನ್ಸ್ಗೆ ಕೇಳಿಸ್ತಾ ಇದ್ದಾರೆ, ಕಣ್ಮನ ತಂಪು ಮಾಡಿಸ್ತಾ ಇದ್ದಾರೆ. ಅಂಥ ಒಂದು ಸಂಸ್ಥೆ ಒಂದು ಸಿನಿಮಾ ಮಾಡ್ತಿದೆ ಅಂದಾಗ ಮ್ಯೂಸಿಕ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟೇ ಕೊಡುತ್ತೆ. ಆ ನಿಟ್ಟಿನಲ್ಲಿ ರಿಲೀಸ್ ಆಗಿರೋದು ಒಂದೇ ಸಾಂಗು ಕೋಟ್ಯಾಂತರ ವ್ಯೂಸ್ ಕೂಡ ಆಗಿದೆ. ಹೌದು ನೋಡಿ, ಆ ಥರ ಅವ್ರು ನೋಡಿ ಎಂಥ ದೊಡ್ಡ ವಿಶೇಷ ಗುಣ ಅಂದರೆ ಅವ್ರಿಗೆ ನಿಜವಾಗ್ಲೂ. ಅವ್ರು ನಮ್ದು ಆಡಿಯೋ ಸಂಸ್ಥೆ, ನಮ್ಗೆ ಆಡಿಯೋ ಈ ಥರ ಇರಬೇಕು, 5 ಸಾಂಗ್ ಬೇಕು, ಈ ಥರ ಅಲ್ವೇ ಅಲ್ಲ. ಅವ್ರು ಎಷ್ಟು ಫ್ರೀಡಮ್ ಅಂದರೆ, ನಮಗೆ ಡೈರೆಕ್ಟ್ರ್ ಇದ್ದಾರೆ, ಅವ್ರು ಕತೆ ಮಾಡ್ತಿದ್ದಾರೆ, ನಾನು ಅರ್ಧನೇ ಬಿಡ್ತೀನಿ, ಫಸ್ಟ್ ಒಂದ್ಸತಿ ಅನ್ಸುತ್ತೆ ಬಿಡಿ ಅಂತಾರೆ ಪಾಪ. ಆ್ಯಕ್ಚುಲಿ ನಾನು ಎಷ್ಟು ಏನೋ ಕಷ್ಟ ಕೊಡ್ತೀನಿ ಅಂತ ನನಗನ್ಸುತ್ತೆ. ಕೆಲವು ಸತಿ ಅನ್ಸುತ್ತೆ ನನಗೆ, ಇವರೆಲ್ಲ ನಾನು ಹೇಳಿದ ಮಾತು ಕೇಳ್ತಿಲ್ಲ ಅಂತ. ಬಟ್ ಆ್ಯಕ್ಚುಲಿ ನಾನು ಇನ್ನೊಂದು ಕಡೆ ಹೋಗಿ ನೋಡಿದಾಗ ಅವ್ರು ಎಷ್ಟು ನನಗೋಸ್ಕರ ಇದು ಮಾಡ್ತೀರಾ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಸೊ ಎಲ್ಲದನ್ನೂ ಒಪ್ಕೊಂಬಂದು ನಾನು ಕನ್ವಿನ್ಸ್ ಮಾಡ್ತಿದ್ದೆ. ಅದು ಮತ್ತೆ ಡಿಸ್ಕಷನ್ನೇ, ನೋಡಿ ಹಿಂಗೆ ಮಾಡಿದ್ರೆ ಇಷ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಐ ನೋ ಇಟ್ ಈಸ್ ರೆಗ್ಯುಲರಾಗಿ ಒಂದು ಸಾಂಗ್ ಹಿಂಗೆ ಫುಲ್ ಬಿಡಬೇಕು ಅಂತಿರುತ್ತೆ, ಕೆಲವು ಇಷ್ಟೇ ಬಿಡಬೇಕಾಗತ್ತೆ. ಅದೇನೋ ನಂದೊಂದು ಐಡಿಯಾ ಇರುತ್ತೆ, ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಮತ್ತೆ ಕಷ್ಟ ಆದರೂ ಕೂಡ ಅವ್ರು ಇಲ್ಲಿ ಡೈರೆಕ್ಟ್ರು ಏನೋ ಅನ್ಕೊಂಡಿದ್ದಾರೆ ಅವರು ಅಂತ, ಆ ಥರ ಫುಲ್ ಕೋಆಪ್ರೇಷನ್ ಮಾಡಿದ್ದಾರೆ ಪಾಪ. ಸರ್, UI ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಿನಿಮಾಗಳನ್ನು ಇಷ್ಟಪಡೋರು ಎಲ್ಲಿದ್ದಾರೋ ಅವರೆಲ್ಲರಿಗೂ ಮಾಡಿರ್ತಕ್ಕಂಥ ಸಿನಿಮಾ ಅಂತ ನಾನು ಭಾವಿಸ್ತೀನಿ. ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ. ಆ ನಿಟ್ಟಿನಲ್ಲಿ ಈ ಸಿನಿಮಾಗೋಸ್ಕರ ನೀವು ಟ್ರಾಲ್ ಸಾಂಗ್ ಮಾಡಿದ್ದೀರಲ್ಲ, ಸೊ ಒಂದೊಂದು ಲ್ಯಾಂಗ್ವೇಜ್ಗೂ ಒಂದೊಂದು ಅಂದರೆ ಏನು ಭೌಗೋಳಿಕ ಪ್ರದೇಶದಲ್ಲಿ ಏನೆಲ್ಲ ಟ್ರೆಂಡ್ ಆಗಿದಾವೋ ಆ ವಿಚಾರಗಳನ್ನ ಎತ್ಕೊಂಡು ನೀವು ಸಿನಿಮಾ ಮಾಡಿದ್ದೀರಾ. ಸೊ ಬಹುಶಃ ನೀವು ಈ ಟ್ರೋಲ್ ಸಾಂಗ್ಗೆ ಹಾಕಿರ್ತಕ್ಕಂಥ ಎಫರ್ಟ್ ಆಗಿದ್ರೆ ಇನ್ನೂ 4-5 ಸಿನಿಮಾ ಆಗ್ತಿತ್ತು. ಇಲ್ಲ, ನಿಜ ಹೇಳ್ಬೇಕಾದ್ರೆ ಈ ಎಫರ್ಟಲ್ಲಿ ಪಾಪ ಅಜನೀಶ್ ಅವರ ಜೊತೆಲಿ ಬಾಬಿ ಅಂತಿದ್ದಾರೆ, ಅವರು ಕೂತ್ಕೊಂಡು ಜೊತೆಯಲ್ಲಿ ಅವ್ರಿಗೊಂದು 4-5 ಲ್ಯಾಂಗ್ವೇಜಲ್ಲಿ ಎಕ್ಸ್ಪರ್ಟ್ ಅವರು ಆ್ಯಕ್ಚುಲಿ. ಅಂಥವ್ರನ್ನೆಲ್ಲ ಕರೆಸಿ ಆ ರೈಟರ್ಸ್ನೆಲ್ಲ ಹಿಡ್ಕೊಂಡು ಅವ್ನು ನೋಡಿ ಎಷ್ಟಿದಂದರೆ ಡೈರೆಕ್ಟ್ರಿಗೆ ಓಕೆ ಆಗಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಕೂತಿರ್ತೀನಿ, ನಮ್ಮ ಮನೇಲೇ ಬಂದು ಕೂತ್ಕೊಂಡ್ಬಿಟ್ರು ಆ 4 ಸಾಂಗ್ ಮುಗಿಸೋವರೆಗೂ ಲಿರಿಕ್ಸು. ಅವ್ರಿಗೆ ಬೇಕಾಗಿಲ್ಲ ಅದು ಆ್ಯಕ್ಚುಲಿ. ಡೈರೆಕ್ಟ್ರ್ ಇದ್ದೀರಾ, ನೀವು ಮಾಡ್ಕೊಳ್ಳಿ ಅನ್ಬೋದು. ನಾವೊಂದು ಕೇಳಿದ್ವಿ ಅಷ್ಟೇ, ನೀವು ಬರ್ತೀರಾ ಅಂದರೆ ಬಂದು ಕೂತ್ಕೊಂಡು ಪ್ರತಿ ಲಿರಿಕ್ಸ್ನ ಮ್ಯಾಚ್ ಆಗುತ್ತಾ, ಅದು ಲಿಪ್ಪಿಗೆ ಮ್ಯಾಚ್ ಆಗುತ್ತಾ, ಅಲ್ಲಿ ಏನು ಟ್ರೆಂಡ್ ಇದೆ, ಅಲ್ಲಿ ಏನು ಟ್ರೋಲ್ ಇದೆ, ಅದನ್ನ ಹೆಂಗೆ ತರಬೇಕು ಅಂತ ಅಷ್ಟು ಮಾಡಿದ್ರು ನಿಜವಾಗ್ಲೂ. ಒಂದು ಸಾಂಗಲ್ಲಿ ಇತ್ತೀಚೆಗೆ ಏನೆಲ್ಲ ವಿದ್ಯಮಾನಗಳು ಬಂದವು, ಏನೆಲ್ಲ ಟ್ರೆಂಡ್ ಆಯಿತು ಅನ್ನೋದನ್ನು ಒಂದೇ ಒಂದು ಸಾಂಗಲ್ಲಿ ಹೇಳ್ಬಿಟ್ಟಿದ್ದೀರಾ. ಸೊ ಅದಕ್ಕೆ ಒಬ್ಬರು ಕೂಡ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಗ್ರೇಟ್ ಅಲ್ಲ. ಅದು ನೋಡಿ ನಮ್ಮ ನರೇಶ್ ಅವರು ಆ ಟೈಮಲ್ಲಿ ಏನೋ ಲಿರಿಕ್ಸ್ ಅನ್ಕೊಂಡಾಗಿದ್ರು. ಓಕೆ, ನರೇಶ್ ಅವ್ರಿಗೆ ಈಗಿನ ಜನ್ರೇಷನ್ ಹುಡುಗ, ರೀ ಇದು ಟ್ರೆಂಡ್ ಸರ್ ಇದು ಟ್ರೆಂಡ್ ಆಗಿದೆ, ಇದನ್ನ ಹಿಂಗೆ ಬರೋದೇ ಚೆನ್ನಾಗಿರುತ್ತೆ, ನೀವೇ ಬರೀರಿ ಅಂತ ನಾನು ಕೂತ್ಕೊಂಡು ಹೇಳಿದ್ದಷ್ಟೇ. ಫುಲ್ಲು ಟ್ರೋಲ್ ಸಾಂಗ್ನ ಫುಲ್ಲು ಬರೆದ್ರು ಅವರೇ, ನರೇಶ್ ಅವರು. ಆ ಟೈಮಲ್ಲಿ ಏನು ಟ್ರೆಂಡ್ ಇದೆ, ಏನಿದೆ ಆ ಥರ. ಎಸ್ ಸರ್, ನಿಮ್ಮ ಸಿನಿಮಾಗಳಲ್ಲಿ ವಾಸ್ತವತೆ ಜಾಸ್ತಿ ಇರುತ್ತೆ, ಭೂತಕಾಲ ಸ್ವಲ್ಪ ಇರುತ್ತೆ, ಭವಿಷ್ಯತ್ ಕಾಲ ಜಾಸ್ತಿ ಇರುತ್ತೆ. ನಾವು ಉಪೇಂದ್ರ ಸಿನಿಮಾಗಳಿಂದ ನೋಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಅಂದರೆ ಒಂದು 10 ವರ್ಷಗಳ ನಂತರ ಏನೆಲ್ಲ ಆಗ್ಬೋದು ಅನ್ನೋದನ್ನು ನಮ್ಗೆ ಇವತ್ತೇ ದೊಡ್ಡ ಪರದೆ ಮೇಲೆ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅನ್ನೋದು. ಅದು ಹೌದಲ್ವಾ? ಉಪ್ಪಿ ಸರ್ ಇಷ್ಟು ವರ್ಷಗಳ ಹಿಂದೆ ಆವಾಗಲೇ ಹೇಳಿದ್ರಲ್ಲ ಈ ವಿಚಾರಗಳನ್ನು ಅಂತ ನಮ್ಗೆ ಇವಾಗ ಅನಿಸ್ತಾ ಇದೆ ಈಗಿನ ಜನ್ರೇಷನ್ನವ್ರಿಗೆ. ಆ ನಿಟ್ಟಿನಲ್ಲಿ ಇದು ಒನ್ಸ್ ಅಗೈನ್ 2040ಯಲ್ಲಿ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಹಿಂಟ್ ಬಿಟ್ಕೊಟ್ಟಿದ್ದಾರೆ ವಾರ್ನರಲ್ಲಿ. ಇಲ್ಲ, ಆ ಥರ ಅಲ್ಲ ನೋಡಿ. ಅವ್ರು ಯಾರೋ ಚೆನ್ನಾಗಿ ಕ್ವಶನ್ ಕೇಳ್ಬೇಕಾದ್ರೆ ಇದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತಾ ಅಂದರು. ಇಲ್ಲ, ನನಗೆ ಬೇಕಾದ್ರೆ ಫ್ಯೂಚರ್ ಕ್ರಿಯೇಟ್ ಮಾಡಬೇಕು ಅಂತ. ಇಟ್ ಇಸ್ ನಾಟ್ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಲ್ಲ, ಫ್ಯೂಚರ್ ಕ್ರಿಯೇಟ್ ಮಾಡಬೇಕು ಅಂತ. ಅದಕ್ಕೆ ಹೆಚ್ಚಿಗೆ ಹಿಂಗೆ ಸ್ಕ್ರಾಚ್ ಮಾಡಿದ್ರ ಸ್ಟೋರಿ ಅಂತ.
ಇದರಲ್ಲಿ ಪೋಸ್ಟರಲ್ಲಿ ಹಿಸ್ಟ್ರಿಯಲ್ಲಿ ಹೆಚ್ಚಿಗೆ ಸ್ಕ್ರ್ಯಾಚ್ ಮಾಡಿದ್ದೀರಾ ನೋಡಿ. ಹೌದಾ, ನಾನೇ ನೋಡ್ತಾ ಇಲ್ಲಿ ಇದ್ದೀನಿ ನೋಡಿ. ಮೇಲ್ಗಡೆ. ನೋಡಿ ಅದನ್ನು ಕೂಡ ನಂದಲ್ಲ ನೋಡಿ. ಅದು ಸ್ಟೋರಿ ಆಗ್ಬೇಕು, ಹಿಸ್ಟ್ರಿ ಆಗ್ಬಾರ್ದು. ನೋಡಿ ಅದೇ ಹೇಳಿದ್ದು. ಓ ಹೆಚ್ಚೈ ಹೊಡ ಸ್ಟೋರಿ ಮಾಡಿದಾರಾ? ಹೆಚ್ಚು ಹೊಡೆದಿದ್ದಾರೆ ನೋಡಿ, ಇದು ನನಗೆ ಕ್ರೆಡಿಟ್ ಕೊಡ್ತೀರಾ ನೀವು? ಅದು ಆಕ್ಚುಲಿ ಯಾರೋ ನೀವ್ ಅಲ್ಲ, ಶಿವನ ಆಜ್ಞೆ ಇಲ್ಲದೆ ಹುಲುಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ. ನಿಜವಾಗ್ಲೂ ಹೇಳ್ತಿದ್ದು ನನಗೆ ಸರ್ಪ್ರೈಸ್. ನನ್ನ ಹೌದಾ? ಜೊತೆಲೂ ಎಷ್ಟು ಸರ್ಪ್ರೈಸ್ ಕೊಡ್ತಾರೆ ನೋಡಿ ನನಗೆ. ಬಟ್ ಇಟ್ ಇಸ್ ಎ ಪ್ಲೆಸೆಂಟ್ ಸರ್ಪ್ರೈಸ್, ಬ್ಯೂಟಿಫುಲ್. Okay. ಹೆಚ್ಚೈ ನೋಡಿದಾಗ ಸ್ಟೋರಿ ಇನ್ ದ ಮೇಕಿಂಗ್ ಅಂತ ಹಾಕಿದ್ದಾರೆ. ಯಾವ ಮಹಾನುಭಾವರು ಅವರು. ನಮ್ಮ ಮೋಸ್ಟ್ಲಿ ಇನ್ನೊಂದು ಅವ್ರಿಗೆ ಹೇಳ್ಬೇಕು, ಕಾನಿ ಸ್ಟುಡಿಯೋಸ್ ಅವರು, Okay. ನಮ್ಮ ಸಂತೋಷ್ ಪ್ರವೀಣ್ ಅಂತಿದ್ದಾರೆ, ಅವರು ಅಷ್ಟೇ ಆ್ಯಕ್ಚುಲಿ ಇನ್ವಾಲ್ವ್. ಆ್ಯಕ್ಚುಲಿ ಯಾವ ಲೆವೆಲ್ಗೆ ಅಂದರೆ ಡೈರೆಕ್ಟರ್ಗಿಂತ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ. Okay. ಸರ್ ಇಲ್ಲ ಸರ್, ಡಿಸೈನ್ ಹಿಂಗೆ ಬರ್ಬೇಕು ಸರ್, ಅದು ಹಿಂಗಿದ್ರೇ ಸರ್ ಅಂತ ನೋಡಿ. ಆ ವರ್ಲ್ಡನ್ನ ಆ ಥರ ಕ್ರಿಯೇಟ್ ಮಾಡಿ ನಮ್ಮ ಶೂಟಿಂಗ್ ಬಂದು ನೋಡೋರು, ಓ ಈ ಥರ ಒಂದು ಇದಿದೆ ಅಟ್ಮಾಸ್ಫಿಯರ್ ಅಂತ ಅವ್ರು ಮಾಡಿ ನೋಡಿ, ಅದನ್ನು ಒಡೆದು ಅವರು ಒಂದು ಕ್ರಿಯೇಟಿವಿಟಿ ತೋರಿಸ್ಯಾರ ನೋಡಿ. ಸೊ ನಾವೆಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಓದಿದ್ವಿ ಇಲ್ಲಿವರೆಗೂ. ಬಟ್ ಉಪೇಂದ್ರ ಅವ್ರು ಕೊಡ್ತಾ ಇರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್ ವ್ಯಾಖ್ಯಾನ ತುಂಬ ಚೆನ್ನಾಗಿದೆ ಅನ್ನಿಸ್ತು ವಾರ್ನರ್ ಮೂಲಕ. ಈಗ ವಾರ್ನರ್ ಮೂಲಕ ಅದನ್ನಿಸ್ತಾ ನಿಮಗೆ ಗ್ಲೋಬಲ್ ವಾರ್ಮಿಂಗು? ಈ ಇನ್ಫ್ಲೇಷನ್ ಏನೇನೋ ಒಂದಷ್ಟು ಕೊಟ್ಟಿದ್ದೀರಲ್ಲ, ವೆರಿ ಟ್ರೂ ಅಂತ ಅನ್ನಿಸ್ತು. ಹೇಳಿ ಸರ್, ಅದು ಅದು ನೋಡಿ, ನೀವು ಆನ್ಸರ್ ಮಾಡ್ಬಿಟ್ಟು ಕ್ವಶನ್ ಕೇಳ್ತೀರಾ. ಟ್ರೂ ಅನ್ನಿಸ್ತು, ಹೇಳಿ ಅನ್ಸುತ್ತೆ. ನನಗೆ ಗೊತ್ತು ಅಲ್ಲ, ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ, ಆಡಿಯನ್ಸ್ಗೆ ಗೊತ್ತಾಗಲಿ ಅಂತ. ನೀವೇ ಅಲ್ವಾ ಆಡಿಯನ್ಸ್ ಇವರೇ, ನಿಮಗೆ ಗೊತ್ತಾಗಿದೆ ಅಂದರೆ ಅಫ್ಕೋರ್ಸ್ ಅವ್ರಿಗೆ ಇನ್ನೂ 10ರಷ್ಟು ಗೊತ್ತಾಗಿರುತ್ತೆ ಅದ್ರ ಬಗ್ಗೆ. ನಿಜವಾಗ್ಲು ನಾನು ಹೇಳೋದೇನಿದೆ, ಎಲ್ಲವೂ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಿದೆ ಆ್ಯಕ್ಚುಲಿ. ಸೊ ಅದನ್ನು ನಾನು ಅವರಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.